ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಎಲ್ಲೋ ಅಣುಬಾಂಬ್ ಸಿಡಿದು ಎಲ್ಲಾ ಕಡೆ ದಟ್ಟವಾದಂತ ಹೊಗೆ ಆವರಿಸಿದೆ ಅಂತ ಹೇಳಿ ಅನ್ಸುತ್ತೆ. ಆದ್ರೆ ಇದು ಹೊಗೆ ಅಲ್ಲ, ಮಲೆನಾಡಿನ ಮಂಜಿನ ಆಟ. ಬೆಳ್ಳಂಬೆಳಗ್ಗೆ ಎದ್ದು ಒಂದು ರೌಂಡ್ ಹಾಕಿದ್ರೆ ಸಾಕು, ಸುಮಧುರ ಕ್ಷಣಗಳು ನಿಮ್ಮದಾಗ್ತವೆ. ಅಪರೂಪಕ್ಕೊಮ್ಮೆ ಮಲೆನಾಡ ಕಡೆ ಬಂದವರಿಗಂತೂ ಮಲೆನಾಡಿನ ಮಾಗಿ ಕಾಲದ ಒಂದೇ ಒಂದು ಮುಂಜಾವು ಜನ್ಮಕ್ಕಾಗುವಷ್ಟು ಅನುಭವಗಳನ್ನ ಮೂಟೆಯನ್ನೇ ಹೊರಿಸಿ ಕಳಿಸತ್ತೆ. ಅಷ್ಟಕ್ಕೂ ಈ ಬಾರಿಯಂತೂ ಮಲೆನಾಡು ಚಳಿ ಎಂಬ ಮಾಯಾಂಗನೆಯ ತೋಳತಕ್ಕಿಯಲ್ಲಿ ಸಿಕ್ಕಾಕೊಂಡು ಹಿತವಾಗಿ ನಲುಗ್ತಾ ಇದೆ. ಕಾಡಂಚಿನ ಪುಟ್ಟ ಪುಟ್ಟ ಕಾಲುದಾರಿಗಳಲ್ಲೊಮ್ಮೆ ಸಾಗಿದ್ರೆ ಮುಗಿಲೆತ್ತರದ ಮರಗಳಿಂದ ಚಿಟಪಟ ತೊಟ್ಟಿಕ್ಕುವ ಮಂಜಿನ ಹಣಿಗಳು. ಆಹಾ, ಎಂತ ಈ ಕ್ಷಣ ಅಂತ ಅನಿಸ್ತೇ ಇರೋದು. ಮಾಗಿ ಚಳಿ ಅಂದ್ರೆ ಅದು ಕಣ್ಣಿಗೆ ಕಾಣಲ್ಲ, ಆದ್ರೆ ಅನುಭವಿಸಲೇಬೇಕಾದಂತ ಒಂದು ಅನುಭೂತಿ. ಮಳೆಯಾದ್ರೆ ಮೈಯೆಲ್ಲ ಒದ್ದೆ ಮಾಡುತ್ತೆ, ಬಿಸ್ಲಾದ್ರೆ ಮೈ ಸುಡತ್ತೆ. ಆದ್ರೆ ಈ ಚಳಿ ಹಾಗಲ್ಲ, ಅದು ಒಂದು ಮೈಗೆ ಬಂದು ಅಂಟಿಕೊಂಡು ಅರಿವಿಗೆ ಬರೋದಿಲ್ಲ. ಮೈಯಲ್ಲಿ ಸಣ್ಣಗೆ ಚುಳಗುಟ್ಟ ಅನುಭವ, ಕೈಕಾಲ್ಗಳೆಲ್ಲ ಥಂಡಿ, ದೇಹದಲ್ಲಿ ಮೆಲ್ಲನೆ ನಡುಕ, ಬೆಚ್ಚಗಾಗುವಂತಹ ಹಿಕೆ. ಹಾಗೆ ಈತ ಮುಂಜಾನೆ ಎದ್ದು ಕಣ್ಣಳಿಸಿದ್ರೆ ಸುತ್ತಲೂ ಅಣುಬಾಂಬ್ನ ದಟ್ಟವಾದಂತಹ ಹೊಗೆ ಆವರಿಸಿಕೊಂಡ ಅನುಭವ. ಸದ್ಯ ಈ ಮಲೆನಾಡು ಮಂಜಿನಿಂದ ಆವರಿಸಿಕೊಂಡು ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಎಷ್ಟೋ ಜನ ಸೈಕ್ಲಿಂಗ್ ಹೋಗ್ತಾ ಇದ್ರೆ, ಇನ್ನಷ್ಟು ಜನ ವಾಕ್ ಹೋಗ್ತಾ ಇದ್ದಾರೆ. ಈ ರೀತಿ ಮಲೆನಾಡಿನ ಮಂಜನ್ನ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ದಾರೆ.